أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಕಳೆದ ಖುತುಬದ ಕೊನೆಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆಗೆ ಸಂಬಂಧಿಸಿ ಪ್ರಸ್ತಾಪಿಸಲಾಗಿದ್ದ ಭಾಗದಲ್ಲಿ ಫರಾದ್ ಬಿನ್ ಹಯಾನ್ ಮುಸ್ಲಿಂ ಆದ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಅದರ ಹೆಚ್ಚಿನ ವಿವರಣೆ ಹೀಗೆ ಇದೆ. ಅವರು ಬಂದಿಯಾಗಿ ಕೈದಿಗಳಲ್ಲಿದ್ದರು. ಬದರ್ ಯುದ್ಧದಂದು ಕೂಡ ಅವರು ಗಾಯಾಳು ಆಗಿದ್ದರು. ಆದರೆ ಹೇಗೋ ಅವರು ಬಂಧನದಿಂದ ಪರಾರಿಯಾಗಿದ್ದರು. ಅವರನ್ನು ನೋಡುತ್ತಲೇ ಹಜರತ್ ಅಬೂಬಕರ್ ರಜಿಯಲ್ಲಾಹು ಅನ್ಹು ಹೇಳಿದರು, ಈಗಲಾದರೂ ನಿನ್ನ ವರ್ತನೆಯನ್ನು ಬದಲಾಯಿಸು ಮತ್ತು ಮುಸ್ಲಿಮನಾಗು. ಹೀಗೆ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೊರಟರು ಮತ್ತು ಒಬ್ಬ ಅನ್ಸಾರಿ ಸಹೋದರನ ಸಮೀಪದಿಂದ ದಾಟುತ್ತಾ ನಾನು ಮುಸ್ಲಿಮನೆಂದು ಹೇಳಿದನು. ಅವರು ಇಸ್ಲಾಂ ಸ್ವೀಕಾರ ಮಾಡಿದ್ದಾರೆ ಎಂದು ಆ ಅನ್ಸಾರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಆತ ಇಸ್ಲಾಂ ಸ್ವೀಕಾರ ಮಾಡಿದ್ದಾನೆ ಎಂದು ಹೇಳುತ್ತಿರುವನಾದರೆ ಅದು ಆತನ ಮತ್ತು ಅಲ್ಲಾಹನ ನಡುವಿನ ವಿಷಯವಾಗಿದೆ. ಈ ಕಾರಣದಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಬಿಡುಗಡೆಗೊಳಿಸಿದರು. ಘಟನೆಗಳಲ್ಲಿ ಹಜರತ್ ಝೈದ್ ಬಿನ್ ಹಾರಿಸರ ಕಾರ್ಯಾಚರಣೆ ಬಗ್ಗೆ ಒಂದು ಪ್ರಸ್ತಾಪವಿದೆ. ಆ ಸೈನ್ಯವನ್ನು ಹಿಜ್ರಿ 3 ಜಮಾದುಲ್ ಆಖಿರ್ನಲ್ಲಿ ಕರದ ಎಂಬ ಪ್ರದೇಶಕ್ಕೆ ಕಳುಹಿಸಲಾಗಿತ್ತು. ಈ ಘಟನೆಯನ್ನು ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಅನ್ಹು ಬರೆದಿರುವರು. ಬನು ಸಲೈಮ್ ಮತ್ತು ಬನು ಗತ್ಫಾನ್ರ ದಾಳಿಗಳಿಂದ ಸ್ವಲ್ಪ ಬಿಡುವು ಸಿಕ್ಕಿದಾಗ ಮತ್ತೊಂದು ಅಪಾಯವನ್ನು ತಡೆಯಲಿಕ್ಕಾಗಿ ಮುಸ್ಲಿಮರಿಗೆ ಸ್ವದೇಶದಿಂದ ಹೊರಡಬೇಕಾಗಿ ಬಂತು. ಅಲ್ಲಿಯವರೆಗೂ ಕುರೈಶರು ತಮ್ಮ ವ್ಯಾಪಾರಕ್ಕಾಗಿ ಹಿಜಾಜಿನ ತೀರ ಪ್ರದೇಶದ ಮಾರ್ಗದಿಂದ ಸಿರಿಯದ ಕಡೆಗೆ ಹೋಗುತ್ತಿದ್ದರು. ಆದರೆ ಅವರು ಈ ಮಾರ್ಗವನ್ನು ಈಗ ಉಪೇಕ್ಷಿಸಿದರು, ಏಕೆಂದರೆ ಆ ಪ್ರದೇಶದ ಗೋತ್ರಗಳು ಮುಸ್ಲಿಮರ ಮಿತ್ರರಾಗಿ ಬಿಟ್ಟಿದ್ದರು. ಆದ್ದರಿಂದ ಅವರು ನಜದಿನ ಮಾರ್ಗವನ್ನು ಕೈಗೊಂಡರು. ಅದು ಇರಾಕಿಗೆ ತಲುಪುವ ಮಾರ್ಗವಾಗಿತ್ತು. ಅದರ ಆಸುಪಾಸಿನಲ್ಲಿ ಮುಸ್ಲಿಮರ ಪರಮಶತ್ರುಗಳಾದ ಸುಲೈಮ್ ಮತ್ತು ಗತ್ಫಾನ್ ಗೋತ್ರಗಳು ನೆಲೆಸಿದ್ದವು. ಕುರೈಶಿನ ಒಂದು ಸಂಘ ನಜದಿನ ಮಾರ್ಗವಾಗಿ ದಾಟಿ ಹೋಗುವುದೆಂಬ ಮಾಹಿತಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಜಮಾದುಲ್ ಆಖಿರ್ನ ತಿಂಗಳಲ್ಲಿ ಲಭಿಸಿತ್ತು. ಈ ಸುದ್ದಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಲಭಿಸಿದ ಕೂಡಲೇ ಝೈದ್ ಬಿನ್ ಹಾರಿಸ್ ರಜಿಯಲ್ಲಾಹು ಅನ್ಹುರ ನೇತೃತ್ವದಲ್ಲಿ ಒಂದು ಸೈನ್ಯದ ತುಕಡಿಯನ್ನು ಅವರು ಕಳುಹಿಸಿದರು. ಝೈದ್ ರಜಿಯಲ್ಲಾಹು ಅನ್ಹು ಬಹಳ ಬುದ್ಧಿಪೂರ್ವಕವಾಗಿ ತಮ್ಮ ಕರ್ತವ್ಯವನ್ನು ಈಡೇರಿಸಿದರು. ನಜದಿನ ಪ್ರದೇಶವಾದ ಕರದದಲ್ಲಿ ಆ ಸಂಘದ ಮೇಲೆ ದಾಳಿ ನಡೆಸಿದರು. ಈ ಅಚಾನಕ್ಕಾದ ದಾಳಿಯಿಂದ ಗಾಬರಿಗೊಂಡು ಕುರೈಶಿನ ಜನರು ಸಂಪತ್ತನ್ನು ಬಿಟ್ಟು ಪರಾರಿಯಾದರು. ಝೈದ್ ಬಿನ್ ಹಾರಿಸಾ ರಜಿಯಲ್ಲಾಹು ಅನ್ಹು ಮತ್ತು ಅವರ ಸಹಚರರು ಬಹಳಷ್ಟು ಯುದ್ಧ ಸಂಪತ್ತಿನ ಜೊತೆಗೆ ಯಶಸ್ವಿಯಾಗಿ ಮದೀನಕ್ಕೆ ಮರಳಿ ಹೋದರು. ಮತ್ತೊಂದು ಘಟನೆ ಕಾಬ್ ಬಿನ್ ಅಶ್ರಫಿನ ವಧೆಯ ಕುರಿತಾಗಿದೆ. ಆತನು ಮದೀನದ ಸರ್ದಾರರಲ್ಲಿ ಒಬ್ಬನಾಗಿದ್ದನು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಪ್ಪಂದದಲ್ಲಿ ಪಾಲ್ಗೊಂಡಿದ್ದನು. ಅನಂತರ ಆತನು ಪಿತೂರಿ ಉಂಟು ಮಾಡಲು ಪ್ರಯತ್ನಿಸಿದನು. ಆದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆತನನ್ನು ವಧಿಸಲು ಆದೇಶಿಸಿದರು. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ರಜಿಯಲ್ಲಾಹು ಅನ್ಹು ವರದಿ ಮಾಡಿದ್ದನ್ನು ಬುಖಾರಿಯಲ್ಲಿ ಹೀಗೆ ಬರೆಯಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಕಾಬನನ್ನು ಯಾರು ಎದುರಿಸುವಿರಿ? ಆತನು ಅಲ್ಲಾಹನಿಗೆ ಮತ್ತು ಅಲ್ಲಾಹನ ಪ್ರವಾದಿಗೆ ಬಹಳ ತೊಂದರೆ ಕೊಟ್ಟಿದ್ದಾನೆ. ಮುಹಮ್ಮದಿನ್ ಮಸ್ಲಮ ಎದ್ದು ನಿಂತು ಹೇಳಿದರು, ನಾನು ಆತನನ್ನು ವಧಿಸುವನು. ಅವರು ಒಂದು ನೆಪವನ್ನು ಮಾಡಿಕೊಂಡು ಕಾಬನ ಬಳಿಗೆ ಹೋದರು ಮತ್ತು ಹೀಗೆ ಹೇಳಿದರು, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮಿಂದ ಸದಕವನ್ನು ಆവശ്ಯಪಡುತ್ತಿದ್ದಾರೆ. ಹೀಗೆ ನಮ್ಮನ್ನು ಕಷ್ಟತೆಗೆ ಗುರಿಪಡಿಸಿರುವರು. ನಿನ್ನಿಂದ ಸಾಲ ಪಡೆಯಲಿಕ್ಕಾಗಿ ನಾನು ನಿನ್ನ ಬಳಿಗೆ ಬಂದಿರುವನು. ಕಾಬ್ ಹೇಳಿದನು, ನೀವು ಅವರಿಂದ ಎಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ವಿಮುಖರಾಗುವ ಮತ್ತು ಅವರನ್ನು ತರೆಯುವ ದಿನ ದೂರವಲ್ಲ. ಮುಹಮ್ಮದ್ ಬಿನ್ ಮಸ್ಲಮ ರಜಿಯಲ್ಲಾಹು ಅನ್ಹು ಹೇಳಿದರು, ನಾವು ಅವರಿಗೆ ವಿಧೇಯರಾಗಿದ್ದೇವೆ, ಆದ್ದರಿಂದ ನಾವು ಅವರನ್ನು ಉಪೇಕ್ಷಿಸುವಂತಿಲ್ಲ. ಕಾಬ್ ಹೇಳಿದನು, ಸಾಲ ಬೇಕಾದರೆ ನಿಮ್ಮ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅಡಮಾನವಾಗಿ ಇರಿಸಿರಿ. ಮುಹಮ್ಮದ್ ಬಿನ್ ಮಸ್ಲಮ ರಜಿಯಲ್ಲಾಹು ಅನ್ಹು ಹೇಳಿದರು, ಅದು ಸಾಧ್ಯವಲ್ಲ.
ಬೇಕಾದರೆ ನಾವು ನಮ್ಮ ಯುದ್ಧ ಸಾಮಗ್ರಿಗಳನ್ನು ಗಿರಿವಿಯಾಗಿ ಇರಿಸುವೆವು. ಇದನ್ನು ಕಾಬ್ ಒಪ್ಪಿದನು. ರಾತ್ರಿಯಾದಾಗ ಅವರು ಮರಳಿ ಕಾಬನ ಮನೆಗೆ ಹೋಗಿ ಆತನನ್ನು ಆತನ ಮನೆಯಿಂದ ಹೊರಗೆ ತಂದರು ಮತ್ತು ಅತ್ಯಂತ ಚುರುಕಾಗಿ ಆತನನ್ನು ಹಿಡಿದು ವಧಿಸಿದರು. ಇದರ ಇನ್ನಷ್ಟು ವಿವರಣೆ ಬುಖಾರಿಯ ವ್ಯಾಖ್ಯಾನ ಗ್ರಂಥವಾದ ಉಮ್ದತ್ತುಲ್ ಕಾರಿಯಲ್ಲಿ ಹೀಗಿದೆ: ಮುಹಮ್ಮದಿನ್ ಮಸ್ಲಮ ತನ್ನ ಸಂಗಡಿಗರ ಜೊತೆಗೆ ಕಾಬನ ಮೇಲೆ ಹಲ್ಲೆ ನಡೆಸಿ ಆತನನ್ನು ವಧಿಸಿದರು. ಅವರ ಒಂದು ಸಂಗಡಿಗರಾದ ಹಜರತ್ ಹಾರಿಸ್ ಬಿನ್ ಔಸರಿಗೆ ಖಡ್ಗದ ತುದಿ ತಗುಲಿ ಅವರು ಗಾಯಗೊಂಡರು. ಜೊತೆಗಿದ್ದ ಸಂಗಡಿಗರದ್ದೇ ಖಡ್ಗದ ತುದಿ ತಗುಲಿ ಅವರು ಗಾಯಾಳವಾಗಿದ್ದರು. ಹೀಗೆ ಅವರ ಜೊತೆಗಾರರು ಅವರನ್ನು ಎತ್ತಿ ಬೇಗನೆ ಮದೀನೆಗೆ ತಲುಪಿಸಿದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಾಜರಾದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಉಗುಳನ್ನು ಹಜರತ್ ಹಾರಿಸ್ ಬಿನ್ ಔಸ್ ರಜಿಯಲ್ಲಾಹುರ ಗಾಯದ ಮೇಲೆ ಸವರಿದರು. ಅನಂತರ ಅವರಿಗೆ ಅದರ ನೋವು ಉಂಟಾಗಲಿಲ್ಲ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಬರೆಯುತ್ತಾರೆ, ಕಾಬನ ಕೊಲೆಯ ಸುದ್ದಿ ಹರಡಿದಾಗ ಯಹೂದ್ಯರ ಒಂದು ಸಂಘ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೀಗೆ ದೂರಿದರು: ನಮ್ಮ ಸರ್ದಾರ ಹೀಗೆ ವಧಿಸಲ್ಪಟ್ಟಿರುವನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಬನ ಒಪ್ಪಂದದ ಉಲ್ಲಂಘನೆ, ಯುದ್ಧಕ್ಕಾಗಿ ಹುರಿದುಂಬಿಸಿದ್ದು, ಪಿತೂರಿ, ಬೈಗುಳ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ಆತನು ಮಾಡಿದ ರಹಸ್ಯ ಕುತಂತ್ರಗಳು ಇತ್ಯಾದಿ ಕೆಲಸಗಳ ಬಗ್ಗೆ ಸಂಕ್ಷೇಪವಾಗಿ ಅವರಿಗೆ ನೆನಪಿಸಿಕೊಟ್ಟರು. ಆಗ ಅವರು ಹೆದರಿ ಸುಮ್ಮನಾದರು. ಅವರ ಒಪ್ಪಿಗೆಯಿಂದಲೇ ಒಂದು ಹೊಸ ಒಪ್ಪಂದವನ್ನು ಬರೆಯಲಾಯಿತು. ಪಿತೂರಿ ಮತ್ತು ಗಲಭೆಗಳ ಮಾರ್ಗಗಳಿಂದ ಬಿಟ್ಟು ನಿಲ್ಲುವುದಾಗಿ ಯಹೂದಿಯರು ಪುನಃ ವಾಗ್ದಾನ ಮಾಡಿದರು. ಅನಂತರ ಎಂದಾದರೂ ಯಹೂದಿಗಳು ಕಾಬಿನ್ ಅಶ್ರಫಿನ ಕೊಲೆಯ ಬಗ್ಗೆ ಪ್ರಸ್ತಾಪಿಸಿ ಮುಸ್ಲಿಮರ ಮೇಲೆ ಆರೋಪ ಹೊರಿಸಿದ್ದಾಗಿ ಯಾವುದೇ ಪ್ರಸ್ತಾಪ ಚರಿತ್ರೆಯಲ್ಲಿ ಕಂಡುಬರುವುದಿಲ್ಲ. ಏಕೆಂದರೆ ಕಾಬ್ ವಧ ಶಿಕ್ಷೆಗೆ ಅರ್ಹನಾಗಿದ್ದನು ಎಂದು ಅವರಿಗೂ ಅನಿಸುತ್ತಿತ್ತು. ಒಂದು ಅನ್ಯಾಯವಾದ ಕೊಲೆಯನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿಸಿದ್ರು ಎಂದು ಕೆಲವು ಚರಿತ್ರಗಾರರು ಆರೋಪಿಸುತ್ತಾರೆ. ಆದರೆ ಅದು ಅನ್ಯಾಯವಾದ ಕೊಲೆಯಾಗಿರಲಿಲ್ಲ ಎಂಬುದು ಸ್ಪಷ್ಟ. ಏಕೆಂದರೆ ಕಾಬಿನ್ ಅಶ್ರಫ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡಿದ್ದನು. ಮುಸ್ಲಿಮರ ವಿರುದ್ಧ ಕಾರ್ಯಾಚರಣೆ ಮಾಡುವುದಿಲ್ಲ ಎಂದು ಮಾತ್ರವಲ್ಲ, ಹೊರಗಿನ ಶತ್ರುಗಳ ವಿರುದ್ಧ ಮುಸ್ಲಿಮರಿಗೆ ನೆರವು ನೀಡುವನು ಮತ್ತು ಮುಸ್ಲಿಮರ ಜೊತೆಗೆ ಗೆಳೆತನದ ಸಂಬಂಧಗಳನ್ನು ಇರಿಸುವನು ಎಂದು ಕೂಡ ಆತನು ಪ್ರತಿಜ್ಞೆ ಮಾಡಿದನು. ಆದರೆ ಆತನು ಮುಸ್ಲಿಮರೊಡನೆ ಮಾಡಿದ ಒಪ್ಪಂದವನ್ನು ಮುರಿದು ದ್ರೋಹ ಮಾಡಿದನು ಹಾಗೂ ಮದೀನದಲ್ಲಿ ಪಿತೂರಿ ಮತ್ತು ಕಲಹದ ಬೀಜವನ್ನು ಬಿತ್ತಿ ಯುದ್ಧದ ಬೆಂಕಿಯನ್ನು ಹೊತ್ತಿಸಲು ಪ್ರಯತ್ನಿಸಿದನು ಹಾಗೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ವಧಿಸಲು ಯೋಜನೆಗಳನ್ನು ಹಾಕಿದನು. ಆತನ ಅಪರಾಧಗಳ ರಾಶಿ ಬಹಳಷ್ಟು ಇದ್ದ ಕಾರಣದಿಂದ ಆತನ ವಿರುದ್ಧ ಶಿಕ್ಷಾಕ್ರಮವನ್ನು ಕೈಗೊಳ್ಳಲಾಯಿತು. ಇಂದಿನ ನಾಮಧಾರಿ ನಾಗರಿಕ ದೇಶಗಳಲ್ಲಿ ಕೂಡ ದೇಶದ್ರೋಹ, ಒಪ್ಪಂದದ ಉಲ್ಲಂಘನೆ, ಜನರನ್ನು ಕರಳಿಸುವುದು, ಯುದ್ಧದ ಸ್ಥಿತಿ ಉಂಟುಮಾಡುವುದು, ಕುತಂತ್ರ ಇತ್ಯಾದಿ ಅಪರಾಧಗಳಿಗೆ ಶಿಕ್ಷೆ ನೀಡಲಾಗುತ್ತಿದೆ. ಹೀಗಿರುವಾಗ ಆಕ್ಷೇಪಕ್ಕೆ ಯಾವ ಎಡೆ ಇದೆ? ಇತ್ತೀಚೆಗೆ ಫಲಸ್ತೀನ್ ಮತ್ತು ಇಸ್ರೇಲಿನ ನಡುವೆ ಅದಕ್ಕಿಂತಲೂ ಹೆಚ್ಚಿನದು ಆಗುತ್ತಿವೆ. ಅವುಗಳು ಅನೇಕ ರೀತಿಯಲ್ಲಿ ಅನ್ಯಾಯವಾಗಿದೆ. ಮತ್ತೊಂದು ಪ್ರಶ್ನೆ ಮೌನವಾಗಿ ಮತ್ತು ರಹಸ್ಯವಾಗಿ ಆತನನ್ನು ಕೊಂದು ಹಾಕಿದ ರೀತಿಯ ಬಗ್ಗೆಯಾಗಿದೆ. ಆ ಕಾಲದ ಅರೇಬಿಯಾದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಗೋತ್ರ ಸ್ವತಂತ್ರ ಮತ್ತು ಸ್ವತಃ ಅಧಿಕಾರವನ್ನು ಹೊಂದಿತ್ತು. ಇಂತಹ ಸ್ಥಿತಿಯಲ್ಲಿ ಕಾಬನ ವಿರುದ್ಧ ಮೊಕದ್ದಮೆ ಹೂಡಿ ನೇಮಿತವಾಗಿ ವಧಶಿಕ್ಷೆಯ ಆದೇಶವನ್ನು ಯಾವ ನ್ಯಾಯಾಲಯದಿಂದ ಪಡೆಯಲು ಸಾಧ್ಯವಿತ್ತು? ಒಪ್ಪಂದದ ಪ್ರಕಾರ ಎಲ್ಲ ಜಗಳಗಳಲ್ಲಿ ಮತ್ತು ರಾಜಕೀಯ ವಿಷಯಗಳಲ್ಲಿ ಸಮಂಜಸವೆಂದು ತೋರುವ ತೀರ್ಪನ್ನು ಹೊರಡಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅಧಿಕಾರ ನೀಡಲಾಗಿತ್ತು. ಹೀಗಿರುವಾಗ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕಾಗಿ ಕಾಬನ ಪಿತೂರಿಯ ಕಾರಣದಿಂದ ಆತನನ್ನು ವಧಶಿಕ್ಷೆಗೆ ಅರ್ಹನೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಧಿಸಿದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ತೀರ್ಪಿನ ಮೇಲೆ ನ್ಯಾಯಾಲಯದಲ್ಲಿ ಅಪೀಲು ಮಾಡಲು ಯಾರಿಗಾದರೂ ಹಕ್ಕು ಇರಲು ಹೇಗೆ ಸಾಧ್ಯ? ವಿಶೇಷವಾಗಿ ಕಾಬಿಗೆ ವಿಧಿಸಲಾದ ಈ ಶಿಕ್ಷೆಯನ್ನು ಆತನ ಅಪರಾಧಗಳ ಬೆಳಕಿನಲ್ಲಿ ಸರಿಯೆಂದು ಮನವರಿಕೆ ಮಾಡಿಕೊಂಡು ಯಹೂದಿಯರು ಸುಮ್ಮನಿದ್ದರು ಮತ್ತು ಅದರ ಬಗ್ಗೆ ಯಾವುದೇ ಆಕ್ಷೇಪ ಎತ್ತಲಿಲ್ಲ. ಈ ಕಾಲಾವಧಿಯಲ್ಲಿ ಹಜರತ್ ಹಫ್ಸಾ ರಜಿಯಲ್ಲಾಹುರ ಎರಡನೇ ವಿವಾಹವು ನಡೆಯಿತು. ಅವರು ಹಜರತ್ ಉಮರ್ ರಜಿಯಲ್ಲಾಹುರ ಪುತ್ರಿಯಾಗಿದ್ದರು. ಅವರು ಓರ್ವ ನಿಷ್ಠಾವಂತ ಸಹಾಬಿಯಾದ ಖುನೈಸ್ ಬಿನ್ ಹುಜಾಫಾ ರಜಿಯಲ್ಲಾಹುರಿಗೆ ವಿವಾಹಿತರಾಗಿದ್ದರು. ಆ ಸಹಾಬಿ ಬದ್ರ್ ಯುದ್ಧದಿಂದ ಮರಳಿ ಬಂದ ನಂತರ ರೋಗಿಯಾದರು ಮತ್ತು ಆ ರೋಗದಿಂದ ಚೇತರಿಸಲಾಗದೆ ನಿಧನಗೊಂಡರು. ಹಜರತ್ ಹಫ್ಸಾ ರಜಿಯಲ್ಲಾಹುರ ಪತಿಯ ಅಕಾಲಿಕ ಮರಣದ ಕಾರಣದಿಂದ ಅವರಿಗೆ ಉಂಟಾದ ದುಃಖವನ್ನು ದೂರ ಮಾಡಲಿಕ್ಕಾಗಿಯೂ ಹಜರತ್ ಉಮರ್ ರಜಿಯಲ್ಲಾಹುರೊಡನೆ ಸಂಬಂಧವನ್ನು ಸುದೃಢಗೊಳಿಸಲಿಕ್ಕಾಗಿಯೂ ಮತ್ತು ಹಜರತ್ ಹಫ್ಸಾ ರಜಿಯಲ್ಲಾಹುರ ವಿದ್ಯಾವಂತರಾಗಿದ್ದರು ಎಂಬ ವಿಶೇಷತೆಯನ್ನು ಹೊಂದಿದ್ದರು ಎಂಬ ಕಾರಣದಿಂದ ಇಸ್ಲಾಮಿನ ಪ್ರಚಾರ ಮತ್ತು ಶಿಕ್ಷಣದ ಕೆಲಸವನ್ನು ವಿಸ್ತಾರಗೊಳಿಸಲಿಕ್ಕಾಗಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರಿ 3 ಶಾಬಾನ್ ತಿಂಗಳಲ್ಲಿ ಅವರೊಡನೆ ನಿಕಾಹ ಮಾಡಿಕೊಂಡರು. ಹಜರತ್ ಹಫ್ಸಾ ರಜಿಯಲ್ಲಾಹುರ ಸುಮಾರು 63ನೇ ವಯಸ್ಸಿನಲ್ಲಿ ಹಿಜ್ರಿ 45ರಲ್ಲಿ ನಿಧನಗೊಂಡರು. ಹಿಜ್ರಿ 2ರ ಘಟನೆಗಳಲ್ಲಿ ಹಜರತ್ ಅಲಿ ರಜಿಯಲ್ಲಾಹು ಮತ್ತು ಹಜರತ್ ಫಾತಿಮಾ ರಜಿಯಲ್ಲಾಹುರ ನಿಕಾಹಿನ ಬಗ್ಗೆ ಮುಂಚೆ ಪ್ರಸ್ತಾಪಿಸಲಾಗಿದೆ. ಅವರಿಗೆ ಹಿಜ್ರಿ 3ರಲ್ಲಿ ಅಂದರೆ ನಿಕಾಹಿನ 10 ತಿಂಗಳ ನಂತರ ಮಗು ಹುಟ್ಟಿತು. ಮಗುವಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಎಂದು ಹೆಸರಿಸಿದರು. ಈ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೀಗೆ ಹೇಳಿದರು:
ನನ್ನ ಈ ಮಗು ಸಯ್ಯದ್ ಆಗಿರುವರು ಎಂದರೆ ಸರ್ದಾರರಾಗಿರುವರು ಎಂದು. ಒಂದು ಕಾಲ ಬರುವುದು, ಆಗ ಮುಸ್ಲಿಮರ 2 ಗುಂಪುಗಳ ನಡುವೆ ಅಲ್ಲಾಹನು ಇವರ ಮೂಲಕ ಮೈತ್ರಿ ಉಂಟು ಮಾಡುವನು. ಹೀಗೆ ಸರಿಯಾದ ಸಮಯದಲ್ಲಿ ಆ ಭವಿಷ್ಯವಾಣಿ ಈಡೇರಿತು. ಈ ವಿಷಯ ಮುಂದುವರಿಯುವುದು. ನಾನು ಅನೇಕ ಖುತುಬಗಳಲ್ಲಿ ಫಲಸ್ತೀನಿಗಾಗಿ ದುವಾ ಮಾಡಲು ಹೇಳುತ್ತಿದ್ದೇನೆ. ಇಂದು ಕೂಡ ಅದರ ಬಗ್ಗೆ ಹೇಳಲು ಬಯಸುತ್ತೇನೆ. ದುವಾಗಳನ್ನು ಮುಂದುವರಿಸಿರಿ. ಈಗಂತೂ ದೌರ್ಜನ್ಯ ಮಿತಿಯನ್ನು ಮೀರುತ್ತಿದೆ. ಹಮಾಸಿನೊಂದಿಗೆ ಯುದ್ಧದ ಹೆಸರಲ್ಲಿ ಮುಗ್ಧ ಮಕ್ಕಳನ್ನು, ಮಹಿಳೆಯರನ್ನು, ವೃದ್ಧರನ್ನು ಮತ್ತು ರೋಗಿಗಳನ್ನು ಕೊಲ್ಲಲಾಗುತ್ತಿದೆ. ಯುದ್ಧದ ಎಲ್ಲ ವಿಧ ಮಾನದಂಡಗಳನ್ನು ಮತ್ತು ನಿಬಂಧನೆಗಳನ್ನು ಈ ನಾಮಧಾರಿ ನಾಗರಿಕ ಮತ್ತು ಸುಸಂಸ್ಕೃತ ಲೋಕವು ಕಡೆಗಣಿಸಿದೆ. ಅಲ್ಲಾಹನು ಮುಸ್ಲಿಂ ದೇಶಗಳಿಗೂ ವಿವೇಕವನ್ನು ನೀಡಲಿ. ಮುಸ್ಲಿಮರು ಒಂದಾಗಬೇಕೆಂದು 72-73 ವರ್ಷಗಳ ಹಿಂದೆ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಎಚ್ಚರಿಸಿದ್ದರು. ಒಗ್ಗಟ್ಟಾಗಿ ಇರದೇ ಇದ್ದು ಒಂದೊಂದಾಗಿ ನಾಶವಾಗಬೇಕೇ ಅಥವಾ ಒಂದು ಅಸ್ತಿತ್ವವಾಗಿದ್ದು ಬಾಕಿ ಉಳಿಯಬೇಕೇ ಎಂಬುದಾಗಿ ಸ್ವತಃ ತೀರ್ಮಾನಿಸಿರಿ ಎಂದು ಅವರು ಹೇಳಿದರು. ಈಗಲಾದರೂ ಈ ಜನರು ಈ ಮಾತನ್ನು ಮನವರಿಕೆ ಮಾಡಿದ್ದರೆ ಎಷ್ಟು ಚೆನ್ನ. ಸ್ಥಿತಿ ಅಂತಹದ್ದು ಆಗಿದೆ ಎಂದರೆ ಫಲಸ್ತೀನ್ ಅಥವಾ ಇಸ್ರೇಲಿನ ಯುದ್ಧದ ಬಗ್ಗೆ ಯಾವುದೇ ಮಾತನ್ನು ಹೇಳಬಾರದು ಎಂದು ಉಮರಾಗೆ ಹೋಗುವವರೊಡನೆ ಹೇಳಲಾಗುತ್ತಿದೆ ಎಂದು ನನ್ನೊಡನೆ ಒಬ್ಬರು ಹೇಳಿದ್ದರು. ವೀಸಾ ನೀಡುವಾಗ ಅಲ್ಲಿನ ಸರ್ಕಾರ ಈ ನಿರ್ದೇಶನವನ್ನು ನೀಡುತ್ತಿದೆ. ಈ ಮಾಹಿತಿ ಸರಿ ಎಂದಾದರೆ ಇದು ಮುಸ್ಲಿಂ ಸರ್ಕಾರದ ಕಡೆಯಿಂದ ಅತ್ಯಂತ ಭೀರುತ್ವವಾಗಿದೆ. ಹೇಗಿದ್ದರೂ ಉಮ್ರಾದ ಆರಾಧನೆ ಹಕ್ಕನ್ನು ಈಡೇರಿಸಬೇಕು. ಆ ವೇಳೆ ಹೇಗಿದ್ದರೂ ಇಂತಹ ಯಾವುದೇ ವಿಧದ ಮಾತುಗಳು ಇರಬಾರದು. ಆದರೆ ಪೀಡಿತ ಫಲಸ್ತೀನಿಯರಿಗಾಗಿ ಅಲ್ಲಿ ಖಂಡಿತವಾಗಿಯೂ ದುವಾ ಮಾಡಬೇಕು. ಅಲ್ಲಿಗೆ ಹೋಗುವವರು ಈ ದುವಾಗಳನ್ನು ನೆನಪಿಟ್ಟುಕೊಳ್ಳುವುದಾದರೆ ಚೆನ್ನಾಗಿತ್ತು. ಇತ್ತೀಚೆಗೆ ಮುಸ್ಲಿಂ ಸರ್ಕಾರಗಳು ಕೂಡ ಬಹಳ ದುರ್ಬಲವಾದ ಶಬ್ದವನ್ನು ಎತ್ತುತ್ತಿದೆ. ಕೆಲವು ಶಬ್ದಗಳು ಎದ್ದಿವೆ. ಅದಕ್ಕಿಂತ ಹೆಚ್ಚು ಶಕ್ತವಾದ ಶಬ್ದವನ್ನು ಕೆಲವು ಮುಸ್ಲಿಮೇತರ ಜನರು, ರಾಜಕಾರಣಿಗಳು ಮತ್ತು ಸರ್ಕಾರಗಳು ಎತ್ತಿವೆ. ಅಲ್ಲಾಹನು ಮುಸ್ಲಿಮರಲ್ಲೂ ಧೈರ್ಯ ಮತ್ತು ವಿವೇಕವನ್ನು ಉಂಟು ಮಾಡಲಿ. ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಕೂಡ ಉತ್ತಮವಾಗಿ ಹೇಳುತ್ತಿದ್ದಾರೆ. ಇತ್ತೀಚೆಗೆ ಅವರು ಬಹಳ ಉತ್ತಮವಾಗಿ ಮಾತನಾಡುತ್ತಿದ್ದಾರೆ. ಆದರೆ ಅವರ ಮಾತಿಗೆ ಯಾವುದೇ ಬೆಲೆ ಇಲ್ಲ ಎಂದು ತೋರುತ್ತಿದೆ. ಈ ಯುದ್ಧ ಇನ್ನಷ್ಟು ಹರಡಿದರೆ ಮತ್ತು ಜಾಗತಿಕ ಯುದ್ಧದ ಅವಸ್ಥೆ ಉಂಟಾದರೆ ಯುದ್ಧ ಕೊನೆಗೊಳ್ಳುವುದರೊಂದಿಗೆ ವಿಶ್ವಸಂಸ್ಥೆ ಕೂಡ ಇಲ್ಲವಾಗುವುದು ಎಂದು ತೋರುತ್ತಿದೆ. ಅಲ್ಲಾಹನು ಲೋಕಕ್ಕೆ ಬುದ್ಧಿ ನೀಡಲಿ. ಈಗ ಲೋಕವು ತನ್ನ ನಾಶವನ್ನು ಬಹಳ ಸಮೀಪಕ್ಕೆ ತಂದಿದೆ ಎಂದು ತೋರುತ್ತಿದೆ. ಈ ನಾಶದ ನಂತರ ಬಾಕಿ ಉಳಿಯುವ ಜನರಿಗೆ ಅಲ್ಲಾಹನು ವಿವೇಕವನ್ನು ನೀಡಲಿ. ಅವರು ಅಲ್ಲಾಹನ ಕಡೆಗೆ ಗಮನಿಸುವರಾಗಲಿ ಮತ್ತು ಅವನ ಕಡೆಗೆ ಮರಳುವರಾಗಲಿ. ಹೇಗಿದ್ದರೂ ನಾವು ಈ ಸಂಬಂಧವಾಗಿ ಬಹಳ ದುವಾಗಳನ್ನು ಮಾಡಬೇಕಾಗಿದೆ. ಅಲ್ಲಾಹನು ಲೋಕದ ಮೇಲೆ ಕೃಪೆ ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله